ನಮಸ್ಕಾರ. ಮಗುವಾಗಿದ್ದಾಗ ನಡೆದ ಘಟನೆಗಳು ನಮ್ಮ ನೆನಪಿನಲ್ಲಿ ಏಕಿಲ್ಲ? ನಾವೆಲ್ಲರೂ ಒಂದು ಕಾಲದಲ್ಲಿ ಮಗುಗಳಾಗಿದ್ದು ಹಲವಾರು ಬಾರಿ ನಕ್ಕಿರ್ತೇವೆ, ಹೆಜ್ಜೆ ಇಟ್ಟಿರ್ತೇವೆ, ಮೊದಲ ಬಾರಿಗೆ ಪದಗಳನ್ನು ಉಚ್ಚರಿಸಿರ್ತೇವೆ. ನಮ್ಮ ಜೀವನದ ಅತ್ಯಂತ ಮಹತ್ವದ ಬೆಳವಣಿಗೆಗಳು ಮೊದಲ 3 ವರ್ಷಗಳಲ್ಲೇ ನಡೆದಿದ್ದಾವೆ. ಆದರೂ ಕೂಡ ಇಂದು ನಾವು ಆ ಘಟನೆಗಳನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಮನಸ್ಸಿನಲ್ಲಿ ಯಾವುದೇ ಸ್ಪಷ್ಟ ಚಿತ್ರಣ ಮೂಡೋದಿಲ್ಲ. 3 ವರ್ಷದೊಳಗಿನ ನಮ್ಮ ಬದುಕು ಮಂಜಿನ ಪರದೆಯ ಹಿಂದೆ ಅಡಗಿರೋ ರೀತಿಯಲ್ಲಿ ಭಾಸವಾಗುತ್ತೆ, ಕಾಣ್ತದೆ. ಮನುಷ್ಯರು ತಮ್ಮ ಜೀವಿತಾವಧಿಯ ಮೊದಲ 3 ವರ್ಷಗಳ ನೆನಪುಗಳನ್ನ ಹಿಂದಕ್ಕೆ ಪಡೆಯೋದಕ್ಕೆ ಸಾಧ್ಯವಾಗದೇ ಇರುವ ಈ ವಿಚಿತ್ರ ವಿದ್ಯಮಾನವನ್ನು ವಿಜ್ಞಾನಿಗಳು ಮಗುತನದ ಮರವು, ಕಂದನ ಮರವು, ಶೈಶವ ಮರವು, ಇನ್ಫ್ಯಾಂಟೈಲ್ ಅಮ್ನೇಸಿ ಅಂತ ಕರೀತಾರೆ. ನಮಗೆ ಬಾಲ್ಯದ ಆರಂಭಿಕ ನೆನಪುಗಳು ಮರೆತೋಗೋದಕ್ಕೆ ಕೇವಲ ಒಂದೇ ಕಾರಣ ಇಲ್ಲ, ಬದಲಿಗೆ ಮೆದುಳಿನ ಬೆಳವಣಿಗೆ ಮತ್ತು ಭಾಷಾ ವಿಕಸನಕ್ಕೆ ಸಂಬಂಧಿಸಿದ ಪ್ರಮುಖವಾದಂಥ ವೈಜ್ಞಾನಿಕ ಕಾರಣಗಳಿದ್ದಾವೆ. ಮೊದಲ ನೋಟಕ್ಕೆ ಸೋಜಿಗವಾಗಿ ಕಾಣಬಹುದಿದು. ಯಾಕಂದರೆ ಮಕ್ಕಳುಗಳು ತಮ್ಮ ಸುತ್ತಲಿನ ಜಗತ್ತಿನಿಂದ ನಿರಂತರವಾಗಿ ಕಲಿತಾ ಇರ್ತವೆ. ತಾಯಿ ತಂದೆಯ ಮುಖಗಳನ್ನು ಗುರುತಿಸ್ತವೆ, ಧ್ವನಿಗಳನ್ನು ಬೇರ್ಪಡಿಸಿ ನೋಡ್ತವೆ, ತಿಳ್ಕೊಳ್ತವೆ, ಭಾಷೆಯ ಮೂಲ ಮಾದರಿಗಳನ್ನು ಕಲಿತೇವೆ. ಇಷ್ಟೆಲ್ಲ ಕಲಿಯುವ ಸಾಮರ್ಥ್ಯ ಇದ್ದಾಗ ಈ ಅನುಭವಗಳ ನೆನಪುಗಳು ಏಕೆ ಉಳಿಯೋದಿಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ನಮಗೆ ಮೂಡುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ಮೆದುಳಿನ ಬೆಳವಣಿಗೆಯಲ್ಲಿ ಹುಡುಕಬೇಕು. ನೆನಪುಗಳನ್ನು ರೂಪಿಸೋದ್ರಲ್ಲಿ ಮುಖ್ಯವಾದಂಥ ಪಾತ್ರ ವಹಿಸುವ ಮೆದುಳಿನ ಭಾಗವನ್ನು ಹಿಪೋ ಕ್ಯಾಂಪಸ್ ಅಂತ ಕರೀತಾರೆ. ನಮ್ಮ ಜೀವನದ ಅನುಭವಗಳನ್ನು ದೀರ್ಘಕಾಲದ ನೆನಪುಗಳಾಗಿ ಪರಿವರ್ತಿಸೋದು ಇದರ ಮುಖ್ಯವಾದಂಥ ಕೆಲಸ. ಆದರೆ ಹುಟ್ಟಿನ ಸಮಯದಲ್ಲಿ ಹಿಪೋ ಕ್ಯಾಂಪಸ್ಸು ಸಂಪೂರ್ಣ ಅಭಿವೃದ್ಧಿ ಆಗಿರೋದಿಲ್ಲ. ಅದು ಹಲವು ವರ್ಷಗಳ ಕಾಲ ಬೆಳೆತಲೇ ಇರ್ತೈತೆ. ಆದ್ದರಿಂದ ಮಕ್ಕಳು ಅನುಭವಗಳನ್ನು ಹೊಂದಿದ್ರು ಕೂಡ ಅವುಗಳನ್ನು ಸ್ಥಿರ ಮತ್ತು ದೀರ್ಘಕಾಲ ಉಳಿಯುವ ನೆನಪುಗಳಾಗಿ ಪರಿವರ್ತಿಸಕ್ಕಂಥ ಸಾಮರ್ಥ್ಯ ಸೀಮಿತವಾಗಿರ್ತೈತೆ. ಇದಕ್ಕಿಂತಲೂ ಮಹತ್ವದ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಮೆದುಳಲ್ಲಿ ನಡೆಯುವ ವೇಗವಾದಂಥ ಬೆಳವಣಿಗೆ. ಮಕ್ಕಳ ಮೆದುಳಿನಲ್ಲಿ ಹೊಸ ನರಕೋಶಗಳು ಅತ್ಯಂತ ವೇಗವಾಗಿ ಉತ್ಪತ್ತಿ ಆಗ್ತವೆ. ಈ ಪ್ರಕ್ರಿಯೆಯನ್ನು ನ್ಯೂರೋಜೆನಿಸಿಸ್ ಅಂತ ಕರೀತಾರೆ. ಹೊಸ ನರಕೋಶಗಳು ನಿರಂತರವಾಗಿ ಹುಟ್ಟೋದ್ರಿಂದ ಮೆದುಳಿನ ಸಂಪರ್ಕಗಳು ಮರುಜೋಡಣೆಗೊಳ್ತವೆ. ಇದು ಕಲಿಕೆಗೆ ಸಹಾಯ ಆಗುವುದಾದರೂ ಕೂಡ ಈಗಾಗಲೇ ರೂಪುಗೊಂಡಿರತಕ್ಕಂಥ ಆರಂಭಿಕ ನೆನಪುಗಳ ಸ್ಥಿರತೆಯನ್ನು ದುರ್ಬಲಗೊಳಿಸ್ತದೆ. ಹೀಗಾಗಿ ಕೆಲವು ನೆನಪುಗಳು ಕ್ರಮೇಣ ಮರೆಯಾಗ್ತಾ ಹೋಗ್ತವೆ. ನಾವು ದೀರ್ಘಾವಧಿಯ ನೆನಪುಗಳನ್ನು ಲಾಂಗ್ ಟರ್ಮ್ ಮೆಮೊರೀಸ್ನ ಉಳಿಸ್ಕೊಳ್ಬೇಕಾದ್ರೆ ಮೆದುಳಿನ 2 ಪ್ರಮುಖ ಭಾಗಗಳು ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಹಿಪೋ ಕ್ಯಾಂಪಸ್ಸು ನೆನಪುಗಳನ್ನು ತಾತ್ಕಾಲಿಕವಾಗಿ ಹಿಡಿದಿಟ್ಕೊಳ್ತಕ್ಕಂಥ ಜಾಗ. ಸೆರೆಬ್ರಲ್ ಕಾರ್ಟೆಕ್ಸ್ ಅನ್ನೋದು ನೆನಪುಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಿರ್ತಕ್ಕಂಥ ಮೆದುಳಿನ ಮೇಲ್ಪದರ. ಮಗು ಹುಟ್ಟಿದಾಗ ಈ 2 ಭಾಗಗಳ ನಡುವಿನ ಸಂಪರ್ಕ ಮತ್ತು ಸಂವಹನ ವ್ಯವಸ್ಥೆ ಸಂಪೂರ್ಣವಾಗಿ ಪಕ್ವವಾಗಿರೋದಿಲ್ಲ, ಇದು ಅಪಕ್ವವಾಗಿರ್ತದೆ. 3 ರಿಂದ 4 ವರ್ಷಗಳಾಗ ತನಕ ಈ ಭಾಗಗಳು ದೀರ್ಘಾವಧಿಯ ನೆನಪುಗಳನ್ನ ಕಾಯ್ದಿರಿಸುವ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಮಾನಸಿಕ ವಿಜ್ಞಾನದ ಪ್ರಕಾರ ನಾವು ಯಾವುದೇ ಘಟನೆಯನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಭಾಷೆ ಅಥವಾ ಶಬ್ದಗಳ ರೂಪದಲ್ಲಿ ಅದನ್ನು ಮಿದುಳಿನಲ್ಲಿ ಸಾಂಕೇತೀಕರಣ ಮಾಡ್ಕೊಳ್ತೀವಿ. ಭಾಷೆಯ ಬೆಳವಣಿಗೆ ಕೂಡ ಈ ವಿಷಯದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ದೊಡ್ಡವರಾದಂಥ ನಾವು ನಮ್ಮ ನೆನಪುಗಳನ್ನು ಸಾಮಾನ್ಯವಾಗಿ ಕಥೆಗಳ ರೂಪದಲ್ಲಿ ಸಂಗ್ರಹಿಸ್ತೇವೆ. ನಾನು ಶಾಲೆಗೆ ಮೊದಲ ದಿನ ಹೋದಾಗ ಹೀಗೆ ಆಯಿತು, ಅಥವಾ ನನ್ನ ಹುಟ್ಟುಹಬ್ಬದ ದಿನ ನಾನು ಸಂತೋಷಪಟ್ಟೆ ಎನ್ನುವ ರೀತಿಯಲ್ಲಿ ಘಟನೆಗಳನ್ನು ಪದಗಳಲ್ಲಿ ಜೋಡಿಸ್ತೇವೆ. ಆದರೆ 3 ವರ್ಷದ ಒಳಗಿನ ಮಕ್ಕಳಲ್ಲಿ ಭಾಷಾ ಸಾಮರ್ಥ್ಯ ಇನ್ನೂ ಸಂಪೂರ್ಣವಾಗಿ ಬೆಳೆದಿರೋದಿಲ್ಲ. ಅನುಭವಗಳು ನಡೆದರೂ ಕೂಡ ಅವುಗಳನ್ನು ಪದಗಳ ಮೂಲಕ ಅಥವಾ ಕಥೆಗಳ ರೂಪದಲ್ಲಿ ದಾಖಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ನೆನಪುಗಳನ್ನು ನಂತರ ಮರಳಿ ಪಡೆಯೋದು ಕಷ್ಟ ಆಗುತ್ತೆ. ಭಾಷೆ ಬಂದ ನಂತರ ನಮ್ಮ ಮಿದುಳು ಕೇವಲ ಭಾಷೆ ಆಧಾರಿತ ನೆನಪುಗಳನ್ನ ಮಾತ್ರ ಸುಲಭವಾಗಿ ಮರುಪಡೆಯೋದಕ್ಕೆ ಕಲಿತೈತೆ. ಬಾಲ್ಯದಲ್ಲಿ ಭಾಷೆ ಇಲ್ಲದೆ ಕೇವಲ ದೃಶ್ಯ ಅಥವಾ ಭಾವನೆಗಳ ರೂಪದಲ್ಲಿ ಸಂಗ್ರಹವಾಗಿದ್ದಂಥ ನೆನಪುಗಳನ್ನು ದೊಡ್ಡವರಾದ ಮೇಲೆ ಭಾಷೆಯ ಚೌಕಟ್ಟಿಗೆ ತರೋದಕ್ಕೆ ಮಿದುಳಿಗೆ ಸಾಧ್ಯ ಆಗೋದಿಲ್ಲ. ದೀರ್ಘಾವಧಿಯ ನೆನಪುಗಳು ಉಳಿಬೇಕಾದ್ರೆ ಮಗುವಿಗೆ ನಾನು ಅನ್ನುವ ಸ್ವಯಂ ಪ್ರಜ್ಞೆ ಅಥವಾ ಅಸ್ತಿತ್ವದ ಅರಿವು ಇರಬೇಕು. ವಿಜ್ಞಾನದ ಪ್ರಕಾರ ಸುಮಾರು 18 ರಿಂದ 24 ತಿಂಗಳಾಗೋ ತನಕ ಮಕ್ಕಳಿಗೆ ತಾವೊಬ್ಬ ಪ್ರತ್ಯೇಕ ವ್ಯಕ್ತಿ, ತಮಗೂ ಒಂದು ಸ್ವತಂತ್ರ ಅಸ್ತಿತ್ವ ಇದೆ ಅನ್ನುವ ಅರಿವಿರೋದಿಲ್ಲ. ಉದಾಹರಣೆಗಳಾದರೆ ಮಕ್ಕಳು ಕನ್ನಡಿಯ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದು ತಡವಾಗಿ ಬರುತ್ತೆ. ನನಗೆ ಈ ಘಟನೆ ಸಂಭವಿಸಿತು ಅಂತ ಮೆದುಳು ಆ ಘಟನೆಯನ್ನು ತನ್ನ ಅಸ್ತಿತ್ವಕ್ಕೆ ಜೋಡಿಸಿಕೊಳ್ಳೋದು ಹೊರತು ಆ ನೆನಪುಗಳು ವೈಯಕ್ತಿಕ ನೆನಪುಗಳಾಗಿ ದಾಖಲಾಗೋದಿಲ್ಲ. ಆದರೆ ಆ ಸ್ವರಿವು ಸಾಮಾನ್ಯವಾಗಿ 2 ರಿಂದ 4 ವರ್ಷ ವಯಸ್ಸಿನ ನಡುವೆ ಹೆಚ್ಚು ಸ್ಪಷ್ಟ ಆಗುತ್ತೆ. ಅದರ ಮೊದಲ ಅನುಭವಗಳು ನಡೆದರೂ ಕೂಡ ಅವು ವೈಯಕ್ತಿಕ ಜೀವನದ ಭಾಗವಾಗಿ ಸಂಗ್ರಹ ಆಗೋದಿಲ್ಲ. ಇದರ ಅರ್ಥ ಏನಂತ ಹೇಳಿದರೆ 3 ವರ್ಷದೊಳಗಿನ ಮಕ್ಕಳಿಗೆ ನೆನಪಿನ ಶಕ್ತಿನೇ ಇರೋದಿಲ್ಲ ಅಂತಲ್ಲ, ಅವರು ತಮ್ಮ ತಾಯಿಯ ಮುಖ, ಆಟಿಕೆಗಳು ಅಥವಾ ಸಣ್ಣ ಪುಟ್ಟ ಅಭ್ಯಾಸಗಳನ್ನ ನೆನಪಿಟ್ಟುಕೊಳ್ತಾರೆ. ಇದನ್ನು ಇಂಪ್ಲಿಸಿಟ್ ಮೆಮೊರಿ ಅಂತ ಕರೀತಾರೆ.
ಆದರೆ ದೊಡ್ಡವರಾದ ಮೇಲೆ ನೆನಪಿಸಿಕೊಳ್ಳಬಹುದಾದ ಕಥೆಯ ರೂಪದ ಸ್ಪಷ್ಟ ನೆನಪುಗಳು ಎಕ್ಸ್ಪ್ಲಿಸಿಟ್ ಆಟೋಬಯೋಗ್ರಫಿಕಲ್ ಮೆಮೊರಿ ಮಾತ್ರ ಮೆದುಳಿನ ಈ ಜೈವಿಕ ಬದಲಾವಣೆಗಳಿಂದಾಗಿ ಉಳಿಯೋದಿಲ್ಲ. ಆದರೆ 3 ವರ್ಷದ ಒಳಗಿನ ನೆನಪುಗಳು ಸಂಪೂರ್ಣವಾಗಿ ಅಳೆದು ಹೋಗ್ತವೆ ಅಂತ ಭಾವಿಸೋದು ಕೂಡ ತಪ್ಪು. ಆ ಅನುಭವಗಳು ನಮ್ಮ ಮೆದುಳಿನ ಮೇಲೆ ಆಳವಾದ ಪ್ರಭಾವವನ್ನು ಬೀರ್ತವೆ. ಉದಾಹರಣೆಗೆ ತಾಯಿಯ ಧ್ವನಿಯನ್ನು ಗುರುತಿಸೋದು, ಭಾವನಾತ್ಮಕ ಬಂಧಗಳನ್ನು ಬೆಳೆಸಿಕೊಳ್ಳೋದು, ಭಾಷೆಯ ಮೂಲ ರಚನೆಗಳನ್ನು ಕಲಿಯೋದು, ಸಾಮಾಜಿಕ ವರ್ತನೆ ಅಡಿಪಾಯವನ್ನು ನಿರ್ಮಿಸಿಕೊಳ್ಳೋದು, ಇವೆಲ್ಲವೂ ಮೊದಲ ವರ್ಷಗಳಲ್ಲಿ ನಡೀತವೆ. ನಾವು ಆ ಘಟನೆಗಳನ್ನ ನೆನಪಿಸಿಕೊಳ್ಳದೇ ಇದ್ರೂ ಕೂಡ ಅವು ನಮ್ಮ ವ್ಯಕ್ತಿತ್ವ, ಅಭ್ಯಾಸಗಳು ಮತ್ತು ಭಾವನೆಗಳ ಬೆಳವಣಿಗೆಯನ್ನು ರೂಪಿಸ್ತವೆ. ಇತ್ತೀಚಿನ ಸಂಶೋಧನೆಗಳು ಇನ್ನೂ ಒಂದು ಕುತೂಹಲಕಾರಿಯಾದಂಥ ಸಾಧ್ಯತೆಯನ್ನು ಸೂಚಿಸ್ತವೆ. ಮಕ್ಕಳು ನೆನಪುಗಳನ್ನು ರೂಪಿಸಬಲ್ಲವು, ಆದರೆ ನಂತರದ ಜೀವನದಲ್ಲಿ ಆ ನೆನಪುಗಳನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ವಿಜ್ಞಾನಿಗಳ ಹೊಸ ಅಭಿಪ್ರಾಯ ಆಗೈತೆ. ಅಂದರೆ ನೆನಪುಗಳು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಆದರೆ ಅವುಗಳನ್ನು ಹುಡುಕಿ ಹೊರತರ್ತಕ್ಕಂಥ ಕೀಲಿ ಕೈ ಮೆದುಳಿನಲ್ಲಿ ಕಳೆದೋಗಿರ್ಬೋದು. ಹೀಗಾಗಿ 3 ವರ್ಷದ ಒಳಗಿನ ನಮ್ಮ ಜೀವನ ನಮ್ಮ ನೆನಪಿನ ದೃಷ್ಟಿಯಿಂದ ಖಾಲಿಯಾದಂತೆ ಕಂಡರೂ ಕೂಡ ಅದು ವಾಸ್ತವದಲ್ಲಿ ನಮ್ಮ ಅಸ್ತಿತ್ವದ ಅಡಿಪಾಯ ಆಗಿರ್ತದೆ. ಆ ಅವಧಿಯಲ್ಲಿ ರೂಪುಗೊಂಡಂಥ ಅನುಭವಗಳು, ಭಾವನೆಗಳು ಮತ್ತು ಕಲಿಕೆಗಳು ನಮ್ಮನ್ನು ನಾವು ಆಗುವಂತೆ ಮಾಡ್ತವೆ. ನಮಗೆ ಅವುಗಳ ಸ್ಪಷ್ಟ ನೆನಪು ಇಲ್ಲದೇ ಇದ್ದರೂ ಕೂಡ ಅವುಗಳ ಪ್ರಭಾವ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಅಡಕೊಂಡಿರ್ತದೆ. ಆದ್ದರಿಂದ ಮುಗುತನ ಅಂತಕ್ಕಂಥದ್ದು, ಬಾಲ್ಯ ಅಂತಕ್ಕಂಥದ್ದು ಮರೆವು ಅಂದರೆ ನೆನಪುಗಳ ಕೊರತೆ ಅಲ್ಲ, ಅದು ಬೆಳೆಯುತ್ತಿರುವ ಮೆದುಳಿನ ಅದ್ಭುತ ಮತ್ತು ಸಂಕೀರ್ಣ ಕಾರ್ಯವಿಧಾನದ ಒಂದು ಸಹಜ ಪರಿಣಾಮ ಆಗಿದೆ ಅಂತ ನಾವು ಹೇಳ್ಬೋದು. ಮನುಷ್ಯನನ್ನು ಬೆರಗೊಳಿಸಿರುವ ಹಲವಾರು ಸಂಗತಿಗಳ ಬಗ್ಗೆ ಜೈವ ವೈಜ್ಞಾನಿಕ ವಿವರಣೆಗಳನ್ನು ವಿಜ್ಞಾನಿಗಳು ಇತ್ತಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಅಂತಹ ಇತರ ಸೋಜಿಗದ ಸಂಗತಿಗಳಿಗೆ ಹಿಂದೆ ಇರತಕ್ಕಂಥ ಜೈವ ವೈಜ್ಞಾನಿಕ ವಿವರಣೆಗಳ ಬಗ್ಗೆ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.